ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನು ಅಂತಂದರೆ, ಆಂಧ್ರ ಪ್ರದೇಶದ ರಾಯದುರ್ಗದಲ್ಲಿ ಸಿಗ್ತಕ್ಕಂಥ ಗೋಬಿ ಮಂಚೂರಿ. ಇದು ಭಾಳ ಫೇಮಸ್ ಆಗಿದೆ ಗೋಬಿ ಮಂಚೂರಿಯಲ್ಲಿ. ಸೊ ನೀವು ರಾಯದುರ್ಗದಲ್ಲಿ ಇರೋದಾದರೆ ಒಂದು ಸತಿ ಟ್ರೈ ಮಾಡಿ. ಸೊ ಇನ್ನೇನಿಲ್ಲ, ಇವರು ಮನೇಲೆಲ್ಲ ಮಾಡ್ಕೊಂಡು ಬರ್ತಾರಂತೆ. ಕಾರ್ನ್ ಪೌಡ್ರ್ ಏನಾದರೂ ಹಾಕ್ತಾರೆ ಅಂತ ಕೇಳಿದರೆ, ಇಲ್ಲ ಸರ್ ನಾವು ಆ ಥರ ಏನು ಹಾಕೋದಿಲ್ಲ, ಕಾರ್ನ್ ಪೌಡ್ರ್ ಏನು ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಮನೇಲೆ ಗೋಬಿನೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಪೇಸ್ಟೆಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿ ಬಂದಮೇಲೆ ಇಲ್ಲಿ ನೋಡಿ, ಇದೀಗ ನಾನು ವೆಟ್ ಗೋಬಿ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬಾಣಲೆಯಲ್ಲಿ ಎಣ್ಣೆಲು ಚೆನ್ನಾಗಿ ಫ್ರೈ ಮಾಡ್ತಾರೆ. ಸೊ ಅದಾದಮೇಲೆ ಈಗ ಡ್ರೈ ಗೋಬಿನ ಫ್ರೈ ಗೋಬಿ ಮಾಡ್ತಾರೆ, ಅಂದರೆ ಗೋಬಿನ ಫ್ರೈ ಮಾಡ್ತಿದ್ದಾರೆ ಅದು ಆಯಿಲಲ್ಲಿ. ಸೊ ಭಾಳ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಏನಿಲ್ಲ, ಈಗ ಇದು ಈರುಳ್ಳಿನೆಲ್ಲ ಚೆನ್ನಾಗಿ ಹೀಟ್ ಮಾಡ್ತಿದ್ದಾರಲ್ಲ, ಇಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಹೀಟ್ ಮಾಡ್ತಾರೆ. ಹೀಟ್ ಮಾಡಿಬಿಟ್ಟು ಚೆನ್ನಾಗಿ ಹೀಟ್ ಮಾಡಿಬಿಟ್ಟು, ಇದು ಭಾಳ ಫೇಮಸ್ಸು ರಾಯದುರ್ಗದಲ್ಲಿ. ಸಾಯಂಕಾಲ 6 ಗಂಟೆ ಮೇಲೆ ಆಯಿತು ಅಂದರೆ ಭಾಳ ಜನ ಇಲ್ಲಿ ಬಂದು ಸೇರ್ಕೊತಾರೆ. ಸೊ ಭಾಳ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಈಗ ಫ್ರೈ ಗೋಬಿ ಇದೆಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಇದು ಮಾಡಿಬಿಟ್ಟು ಅಲ್ಲಿ ಅಲುಗಾಡಿಸ್ಬಿಟ್ಟು ಈಗ ಆ ಫ್ರೈ ಗೋಬಿನ ಇದರೊಳಗೆ ಹಾಕ್ತಾರೆ. ಈಗ ಫ್ರೈ ಗೋಬಿ ಹಾಕಿದಿರಲ್ಲ, ಆಲ್ರೆಡಿ ಅದರಲ್ಲಿ ಈರುಳ್ಳಿ ಹೀಟ್ ಮಾಡಿರ್ತಾರಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿದ್ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿದ್ಮೇಲೆ ಈಗ ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾರೆ. ಇದೆ ನೋಡಿ, ಈ ಚಿಲ್ಲಿ ಸಾಸ್ ಆ್ಯಡ್ ಮಾಡಿಬಿಟ್ಟು ಮತ್ತು ಹೀಟ್ ಮಾಡ್ತಾರೆ ಚೆನ್ನಾಗಿ ಟೇಸ್ಟ್ ಬರೋ ಥರ. ಸೊ ಅದ್ರ ಮೇಲೆ ಮತ್ತೆ ಧನಿಯಾ ಪೌಡರು, ಮಸಾಲೆ ಪೌಡರು, ಖಾರ ಇವೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹೀಟ್ ಮಾಡ್ತಾರೆ ಟೇಸ್ಟ್ಗೋಸ್ಕರ. ಈಗ ಕೊತ್ತಂಬರಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಹೀಟ್ ಮಾಡ್ತಾರೆ. ಹೀಟ್ ಮಾಡಿದ್ಮೇಲೆ ಆಗೋಯ್ತು, ಸ್ವಲ್ಪ ಹೊತ್ತಿಗೆ ರೆಡಿಯಾದ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಸೊ ಇದನ್ನು ಇವರು ಮತ್ತು ಗ್ರಾಮ್ಸ್ ಮುಖಾಂತರ ಅವರು ಸೇಲ್ ಮಾಡ್ತಾರೆ. ಸೊ 250 ಗ್ರಾಮ್ಸು ಈ ಥರ ಎಲ್ಲ ಇರುತ್ತೆ, 50 ರೂಪಾಯಿಗೆ ಇಷ್ಟು ಅಂಥೇಳಿ.